ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಶ್ರಾವಣಿ ಹನಿಮೂನನ್ನು ಕ್ಯಾನ್ಸಲ್ ಮಾಡ್ತಾಳೆ. ಆಗ ಶ್ರಾವಣಿ ಸುಬ್ಬುಗೆ ಇವತ್ತು ಅತ್ತೆಗೆ ಹುಷಾರಿಲ್ಲ, ಹಾಗಾಗಿ ಇವತ್ತು ಹೋಗೋದು ಬೇಡ ಅಂತ ಹೇಳ್ತಾಳೆ. ಈ ಕಡೆ ವಿಶಾಲುಗೆ ತುಂಬಾ ಬೇಜಾರಾಗುತ್ತೆ. ಹುಷಾರಿಲ್ಲದಲೇ ವಿಶಾಲು ಮಲಗಿರ್ತಾಳೆ. ವಿಶಾಲು ಹತ್ರ ಬಂದ ಶ್ರಾವಣಿ, ಅತ್ತೆ ನೀವು ಏನು ಯೋಚನೆ ಮಾಡಬೇಡಿ, ನಿಮ್ಮ ಜ್ವರವನ್ನು ಒಂದೇ ದಿನದಲ್ಲಿ ಕಡಿಮೆ ಮಾಡ್ತೀನಿ, ಈಗ ಮಾತ್ರೆ ಕುಡಿದು ಮಲಗಿ ಅಂತ ಹೇಳ್ತಾಳೆ. ಆಗ ವಿಶಾಲು ಏನನ್ನೂ ಮಾತಾಡದೆ ಸುಮ್ಮನೆ ಮಲಗಿರ್ತಾಳೆ. ವಿಶಾಲು ಮಲಗಿದ ನಂತರ ಶ್ರಾವಣಿ ವಿಶಾಲು ಕಾಲನ್ನು ಒತ್ತುತ್ತಾ ಇರ್ತಾಳೆ. ಆಗ ವಿಶಾಲು ಎದ್ಬಿಟ್ಟು, ಅಯ್ಯೋ ಶ್ರಾವಣಿ ಅಮ್ಮವ್ರೆ, ನೀವು ನನ್ನ ಕಾಲನ್ನು ಒತ್ತುತ್ತಿದ್ದೀರಾ, ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ ಶ್ರಾವಣಿ ಅಮ್ಮವ್ರೆ ಅಂತ ಹೇಳ್ತಾಳೆ. ಆಗ ಶ್ರಾವಣಿಗೆ ತುಂಬಾ ಖುಷಿಯಾಗಿ, ಅತ್ತೆ ನೀವು ನನ್ನ ಹತ್ರ ಈ ರೀತಿಯಾಗಿ ಮಾತಾಡ್ತಿದ್ದೀರಾ, ಅತ್ತೆ ನೀವು ನನ್ನನ್ನು ಶ್ರಾವಣಿ ಅಮ್ಮವ್ರೆ ಅಂತ ಕರೆದ್ರ, ಅತ್ತೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅತ್ತೆ ಅಂತ ಇತ್ತ ಶ್ರಾವಣಿ ಹೇಳ್ತಾಳೆ. ಆಗ ಹೌದು ಶ್ರಾವಣಿ ಅಮ್ಮವ್ರೆ, ನನ್ನ ಮನಸ್ಸಲ್ಲಿ ನಿಮ್ಮ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ, ನನ್ನನ್ನು ದಯವಿಟ್ಟು ನೀವು ಕ್ಷಮಿಸ್ಬಿಡಿ ಶ್ರಾವಣಿ ಅಮ್ಮವ್ರೆ, ನಾನು ನಿಮ್ಮನ್ನು ಸೊಸೆ ಅಂತ ಒಪ್ಕೊಂಡಿದ್ದೀನಿ ಶ್ರಾವಣಿ ಅಮ್ಮವ್ರೆ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಅತ್ತೆ, ನಿಜನಾ ನೀವು ಹೇಳ್ತಾ ಇರೋದು ಅಂತ ಇತ್ತ ಶ್ರಾವಣಿ ಹೇಳ್ತಾಳೆ. ಆಗ ಹೌದು ಅಂತ ವಿಶಾಲು ಹೇಳ್ತಾಳೆ. ನಂತರ ವಿಶಾಲು, ಹೌದು ಅಮ್ಮವ್ರೆ, ನಾನು ನಿಮಗೆ ಎಷ್ಟೆಲ್ಲ ಅಂದ್ಬಿಟ್ಟೆ, ಏನೆಲ್ಲ ಮಾಡಿಬಿಟ್ಟೆ, ನಿಮಗೆ ಬಟ್ಟೆ ಕೊಡದೆ ಎಲ್ಲ ಪೀಡಿಸ್ಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಶ್ರಾವಣಿ ಅಮ್ಮವ್ರೆ, ನಾನು ಅದಕ್ಕೆ ಮಾಡೋದಕ್ಕೂ ಒಂದು ಕಾರಣ ಇತ್ತು, ನನ್ನ ಮಗಳ ಮದುವೆ ನಿಂತೋಯ್ತಲ್ಲ ಅಂತ ಬೇಜಾರಲ್ಲಿ ಈ ರೀತಿ ಎಲ್ಲ ಮಾಡಿದೆ, ಆದರೆ ನೀವು ಯಾವತ್ತು ವರಲಕ್ಷ್ಮಿ ಮದುವೆ ಮಾಡಿಸಿದ್ರು ಅವತ್ತೇ ನಾನು ನಿಮ್ಮನ್ನು ಕ್ಷಮಿಸ್ಬಿಟ್ಟೆ, ಹಾಗೆ ನಿಮ್ಮ ಒಳ್ಳೆಯ ಗುಣಕ್ಕೆ ನಾನು ಸೋತು ಹೋದೆ ಶ್ರಾವಣಿ ಅಮ್ಮವ್ರೆ ಅಂತ ಇತ್ತ ವಿಶಾಲು ಹೇಳ್ತಾಳೆ. ವಿಶಾಲು ಮಾತು ಕೇಳಿದಂತಹ ಶ್ರಾವಣಿಗೆ ತುಂಬಾ ಖುಷಿಯಾಗಿ, ನಿಜವಾಗ್ಲೂ ಇದನ್ನೆಲ್ಲ ನೀವೇನ ಹೇಳ್ತಾ ಇರೋದು, ನಿಜವಾಗ್ಲೂ ನನ್ನನ್ನು ಕ್ಷಮಿಸಿದ್ದೀರಾ ಅಂತ ಅಂದಾಗ, ಹೌದು ಶ್ರಾವಣಿ ಅಮ್ಮವ್ರೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಅಂದಾಗ, ಅಯ್ಯೋ ನೀವು ಈ ರೀತಿಯೆಲ್ಲ ಮಾತಾಡಬೇಡಿ, ನೀವು ನನ್ನ ಅತ್ತೆ, ನೀವು ನನ್ನ ಬೈಬಹುದು, ನಿಮಗೆ ಬೈಯೋ ಅಧಿಕಾರ ಇದೆ, ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಅಧಿಕಾರ ಇದೆ ಅಂದಾಗ, ಅಯ್ಯೋ ಅಮ್ಮವ್ರೆ ನಿಮ್ಮ ಒಳ್ಳೆ ಗುಣನೇ ನನ್ನನ್ನು ಈ ರೀತಿಯಾಗಿ ಮಾಡಿದ್ದು ಅಂತ ಹೇಳ್ತಾಳೆ. ನಂತರ ಶ್ರಾವಣಿ ವಿಶಾಲನ್ನ ತಪ್ಕೊಳ್ತಾಳೆ. ಅನಂತರ ವಿಶಾಲು ಒಂದು ಮಾತನ್ನು ಕೇಳ್ತಾಳೆ, ಅಲ್ಲ ಶ್ರಾವಣಿ ಅಮ್ಮವ್ರೆ ಎಲ್ಲ ಸರಿ, ಆದರೆ ನಿಮ್ಮ ಮತ್ತು ಸುಬ್ಬು ನಡುವೆ ಏನೋ ಸಮಸ್ಯೆ ಇದೆ ಅಂತ ಮಾತ್ರ ನನಗೆ ಗೊತ್ತಾಯಿತು, ಆದರೆ ಅದು ಏನು ಅಂತ ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ, ನೀವು ಅದನ್ನು ಹೇಳಿದ್ರೆ ನಾನು ಅದನ್ನು ಬಗೆಹರಿಸೋದಕ್ಕೆ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಶ್ರಾವಣಿ, ಅದು ಅತ್ತೆ, ನನ್ನ ಹೆಸರಿನಲ್ಲಿ ನನ್ನ ತಾತ ಕೋಟಿ ಆಸ್ತಿಯನ್ನು ಇಟ್ಟಿದ್ದಾರೆ, ಆದರೆ ಅದಕ್ಕೆ ನನ್ನ ಗಂಡನ ಸಹಿ ಬೇಕು, ಇವರಿಗೆ ಸಹಿ ಮಾಡಿಕೊಡಿ ಅಂತ ಹೇಳಿದ್ರೆ ಇವರು ನಾನು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ದಯವಿಟ್ಟು ಇದಕ್ಕೆ ನೀವೇ ಏನಾದರೂ ಮಾಡಬೇಕು ಅಂತ ವಿಶಾಲುಗೆ ಶ್ರಾವಣಿ ಹೇಳ್ತಾಳೆ. ಆಗ ಹಂಗಂದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ, ಏನೂ ಇಲ್ಲ, ನಮ್ಮ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ, ಆ ಮ್ಯಾರೇಜ್ ಸರ್ಟಿಫಿಕೇಟಿಗೆ ಸೈನ್ ಹಾಕ್ಕೊಡಿ ಅಂದರೆ ಸುಬ್ರಹ್ಮಣ್ಯ ಅವರು ಸೈನ್ ಹಾಕ್ಕೊಡ್ತಾ ಇಲ್ಲ, ನೀವು ಏನಾದರೂ ಸಹಾಯ ಮಾಡಬೇಕು ಅಂದಾಗ, ಅಯ್ಯೋ ನೀವು ಅದ್ರ ಬಗ್ಗೆ ತಲೆನೇ ಕೇಳಿಸ್ಕೊಳ್ಬೇಡಿ, ನಾನು ಅದನ್ನು ನಿಮಗೆ ಸೈನ್ ಹಾಕ್ಸ್ಕೊಡೋ ಜವಾಬ್ದಾರಿ ನಂದು ಅಂತ ವಿಶಾಲು ಹೇಳ್ತಾಳೆ. ಈ ಕಡೆ ಮರುದಿನ ಶ್ರಾವಣಿ ಸುಬ್ಬು ಹತ್ರ ಬಂದು ಇದಕ್ಕೆ ಸೈನ್ ಹಾಕು ಸುಬ್ಬು ಅಂತ ಕೇಳ್ತಾ ಇರ್ತಾಳೆ. ಆಗ ನೋಡಿ ಮೇಡಮ್, ನನಗೆ ಇದೆಲ್ಲ ಆಗೋದಿಲ್ಲ, ನಾನೇನಾದರೂ ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟಿಗೆ ಸೈನ್ ಹಾಕಿದ್ರೆ ನೀವು ಕಾನೂನು ಪ್ರಕಾರವಾಗಿ ಮದುವೆ ಆಗಿದ್ದೀವಿ ಅಂತ ಆಗಿಬಿಡುತ್ತೆ, ಹಾಗಾಗಿ ದಯವಿಟ್ಟು ನನಗೆ ಈ ಒಂದು ಕೆಲಸವನ್ನು ಹೇಳಬೇಡಿ ಅಂತ ಅಲ್ಲಿಂದ ಸುಬ್ರಹ್ಮಣ್ಯ ಹೋಗ್ತಾನೆ. ಇತ್ತ ಶ್ರಾವಣಿ, ಅಯ್ಯೋ ದೇವ್ರೆ ಏನು ಮಾಡೋದಪ್ಪ ಅಂತ ಯೋಚನೆಯನ್ನು ಮಾಡ್ತಾ ಇರ್ತಾಳೆ. ಅಲ್ಲೇ ಇದ್ದಂತಹ ಶ್ರೀವಲ್ಲಿ, ಮ್ಯಾರೇಜ್ ಸರ್ಟಿಫಿಕೇಟಿಗೆ ಸೈನ್ ಹಾಕಲ್ಲ ಅಂತಿದ್ದಾನೆ, ಒಳ್ಳೆ ಕೆಲಸನೇ ಮಾಡಿದೆ ಕಣೋ ಸುಬ್ಬು, ಆ ಶ್ರಾವಣಿ ಕೊಬ್ಬು ಕರಗಬೇಕು ಅಂದರೆ ನೀನು ಇದೇ ರೀತಿಯಾಗಿ ಮಾಡಬೇಕು ಅಂತ ಶ್ರೀವಲ್ಲಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಈ ಕಡೆ ಓಡಿ ಬಂದು ವಿಜಯಾಂಬಿಕಾಗೆ ಕಾಲ್ ಮಾಡ್ತಾಳೆ. ಹಲೋ ಮೇಡಮ್ ಅಂತಾಳೆ. ಹಾಂ ಹೇಳು ಶ್ರೀವಲ್ಲಿ ಅಂತ ಹೇಳಿದಾಗ, ಮೇಡಮ್ ನಿಮಗೆ ಒಂದು ಖುಷಿ ವಿಚಾರ ಅಂದಾಗ, ಏನದು ಖುಷಿ ವಿಚಾರ ಅಂತ ವಿಜಯಾಂಬಿಕಾ ಮುಖವನ್ನು ಊದಿಸ್ಕೊಂಡಿರ್ತಾಳೆ. ಆಗ ಅಲ್ಲ ಮೇಡಮ್, ಸುಬ್ರಹ್ಮಣ್ಯ ಮ್ಯಾರೇಜ್ ಸರ್ಟಿಫಿಕೇಟಿಗೆ ಸೈನ್ ಹಾಕಲ್ಲ ಅಂತ ಹೇಳಾಯಿತು, ಇನ್ನು ಶ್ರಾವಣಿಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತೂ ಖಂಡಿತವಾಗ್ಲೂ ಸಿಕ್ಕಲ್ಲ, ಇನ್ನು ಮುಂದೆ ಅವಳು ಆಟ ನಡೆಯಲ್ಲ, ಅವಳ ಹೆಸರಿಗೆ ಆಸ್ತಿ ಕೂಡ ಬರಲ್ಲ, ನೀವೇನು ಯೋಚನೆ ಮಾಡಬೇಡಿ ಅಂತ ಶ್ರೀವಲ್ಲಿ ಹೇಳ್ತಾಳೆ. ಆಗ ಅದು ಒಂದು ಆಗಿಬಿಟ್ರೆ ಸಾಕು, ಆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಸಿಗಲ್ಲ, ಹಾಗೆಯೇ ಅದಕ್ಕೆ ಸೈನ್ ಮಾಡಲ್ಲ ಅಂತ ಹೇಳಿದನಲ್ಲ ಸುಬ್ಬು, ಆ ಒಂದು ವಿಷಯ ಅವರೊಬ್ಬರಿಗೆ ಅಲ್ಲ ಇಡೀ ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲರಿಗೆ ಗೊತ್ತಾಗುವ ಹಾಗೆ ನೀನು ಮಾಡಬೇಕು, ಅದು ಹೇಗೆ ಮೇಡಮ್ ಅಂತ ಅಂದಾಗ, ಹೌದು ಈಗ ಸುಬ್ರಹ್ಮಣ್ಯ ಸೈನ್ ಮಾಡಲ್ಲ ಅಂತ ಹೇಳಿದ್ದಾನೆ, ಅದನ್ನೇ ನಾವು ಅಸ್ತ್ರವಾಗಿ ಉಪಯೋಗಿಸ್ಕೊಂಡು ಅವರಿಬ್ಬರನ್ನ ದೂರ ಮಾಡಬಹುದು, ಮ್ಯಾರೇಜ್ ಸರ್ಟಿಫಿಕೇಟಿಗೆ ಸೈನ್ ಮಾಡಲ್ಲ ಅಂತ ಹೇಳಿದ ಮೇಲೆ ಗಂಡ ಹೆಂಡತಿ ಜೊತೆಗಿರಬಾರ್ದು ಅಂತ ನಾವು ಹೇಳಬೇಕು, ಅದೇ ರೀತಿಯಾಗಿ ಮಾಡಿ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯನ ಇಬ್ಬರನ್ನು ಕೂಡ ದೂರ ಮಾಡಬೇಕು, ಹಾಗೆ ದೂರ ಮಾಡಿ ನಿನ್ನ ಜೊತೆ ನಾನು ಸುಬ್ಬುನ ಮದುವೆ ಮಾಡ್ತೀನಿ ಅಂತ ವಿಜಯಾಂಬಿಕಾ ಹೇಳ್ತಾಳೆ. ಹೌದಾ ಮೇಡಮ್, ಆಗಿದ್ರೆ ನೀವೇನು ಹೇಳಿದ್ರು ನಾನು ಮಾಡ್ತೀನಿ.
ಅಂತ ವಿಜಯಾಂಬಿಕಾಗೆ ಶ್ರೀವಲ್ಲಿ ಹೇಳ್ತಾಳೆ. ನಾನು ಹೇಳ್ದಾಗೆ ಮಾಡು, ನೀನು ಏನು ಮಾಡಬೇಕು ಅಂತ ಹೇಳಿದರೆ ಈಗ ಅವರಿಬ್ಬರ ಮಧ್ಯೆ ಇರುವಂತಹ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನ್ ಮಾಡಲ್ಲ ಅಂತ ಹೇಳ್ತಿರೋ ವಿಷಯವನ್ನು ಇಡೀ ಎಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡಬೇಕು. ಮುಖ್ಯವಾಗಿ ವೀರು ಮತ್ತು ಲಲಿತಾ ದೇವಿ ಅವರಿಗೆ ಗೊತ್ತಾಗುವ ಹಾಗೆ ಮಾಡಬೇಕು. ಅವರಿಬ್ಬರಿಗೆ ಗೊತ್ತಾದರೆ ಯಾವುದೇ ಕಾರಣಕ್ಕೂ ಕೂಡ ಶ್ರಾವಣಿ ಹೆಸರಿಗೆ ಆಸ್ತಿಯನ್ನು ಮಾಡೋದೇ ಇಲ್ಲ. ಹಾಗಾಗಿ ಅವರಿಗೆ ಗೊತ್ತಾಗುವ ಹಾಗೆ ನೀನು ಮಾಡಬೇಕು ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಖಂಡಿತವಾಗ್ಲೂ ಈ ಕೆಲಸನ ನಾನು ಮಾಡೇ ಮಾಡ್ತೀನಿ, ನನ್ನ ಸುಬ್ಬು ನನಗೆ ಸಿಗ್ತಾನೆ ಅಂದರೆ ನಾನು ಯಾವ ಕೆಲಸ ಬೇಕಾದರೂ ನಾನು ಮಾಡೇ ಮಾಡ್ತೀನಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಈ ಕೆಲಸ ನನ್ನ ಕೈಯಿಂದ ಆಗೇ ಆಗುತ್ತೆ ಅಂತ ಹೇಳ್ತಾಳೆ. ಈ ಕಡೆ ಶ್ರಾವಣಿ, ಅಯ್ಯೋ ದೇವ್ರೆ, ಈ ಸುಬ್ಬು ಸೈನ್ ಆಗ್ತಾ ಇಲ್ವಲ್ಲ, ನಾನು ಏನಂತ ಹೇಳಿ ಈಗ ಅಜ್ಜಿಗೆ. ಅಜ್ಜಿ ಕೇಳಿದ್ರೆ, ಅಜ್ಜಿ ಸೈನ್ ಆಯ್ತಾ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ ಅಂತ ಇತ್ತ ಶ್ರಾವಣಿ ಯೋಚನೆ ಮಾಡ್ತಾ ಇರ್ತಾಳೆ. ಆಗ್ಲೇ ವಿಶಾಲು ಹೇಳಿದ ಮಾತು ಶ್ರಾವಣಿಗೆ ನೆನಪಾಗುತ್ತೆ. ನಮ್ಮ ಅತ್ತೆನೇ ಹೇಳಿದ್ದಾರೆ, ಲೇಡಿ ಬಾಂಡ್ ನಮ್ಮ ಅತ್ತೆನೇ ಸೈನ್ ಹಾಕಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಅವ್ರು ಹಾಕಿಸ್ಕೊಡ್ತೀನಿ ಅಂದಮೇಲೆ ಆ ಕೆಲಸ ಆಯಿತು ಅಂತಲೇ ಅರ್ಥ. ಅವರಿಗೆ ಈ ವಿಷಯನ ತಲುಪಿಸ್ತೀನಿ, ಹೇಗಿದ್ದರೂ ಅವರೇ ಒಪ್ಕೊಂಡಿದ್ದಾರೆ ಸೈನ್ ಹಾಕಿಸ್ಕೊಡ್ತೀನಿ ಅಂತ, ಹಾಗಾಗಿ ಅವರಿಗೆ ಹೇಳಿಬಿಡೋಣ ಅಂತ. ಅವ್ರು ಹೇಳಿದ್ರೆ ಖಂಡಿತವಾಗ್ಲೂ ಸುಬ್ಬು ಸೈನ್ ಹಾಕೇ ಆಗ್ತಾನೆ. ಇದು ಈ ಕೆಲಸ ನಮ್ಮ ಅತ್ತೆಯಿಂದ ಮಾತ್ರ ಸಾಧ್ಯ, ನಮ್ಮ ಅತ್ತೆಗೆ ಹೇಳ್ತೀನಿ, ಅವರೇ ಹಾಕಿಸ್ಕೊಡ್ತಾರೆ ಸೈನ್, ನಾನು ಯಾಕೆ ಅಷ್ಟೊಂದು ಟೆನ್ಷನ್ ತೊಗೋಬೇಕು ಅಲ್ವಾ. ನಮ್ಮ ಅತ್ತೆ ಲೇಡಿ ಬಾಂಡ್ ಮೊದಲೇನೆ, ಅವ್ರು ಹೇಳಿದ್ರೆ ಸುಬ್ಬು ಇಲ್ಲ ಅನ್ನೋ ಮಾತೇ ಇಲ್ಲ. ಹಾಗಾಗಿ ಸುಬ್ಬುಗೆ ಅವ್ರ ಅಮ್ಮನೇ ಸರಿ, ಅವ್ರ ಅಮ್ಮ ಹೇಳ್ದಾಗೆ ಅವರು ಮಾಡ್ತಾರೆ, ಅವ್ರ ಅಮ್ಮನ ಮಾತನ್ನ ಅವರು ಯಾವತ್ತೂ ಮೀರಲ್ಲ. ಹಾಗಾಗಿ ಈ ಕೆಲಸನ ನಮ್ಮ ಅತ್ತೆಗೆ ನಾನು ಒಪ್ಪಿಸ್ತೀನಿ, ಇದು ತುಂಬ ಈಸಿಯಾದ ಕೆಲಸ ಅಂತ ಇತ್ತ ಶ್ರಾವಣಿ ಹೋಗ್ತಾ ಇರ್ತಾಳೆ. ಈ ಕಡೆ ಶ್ರೀವಲ್ಲಿ, ಅಪ್ಪ ಸದ್ಯ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನ್ ಹಾಕಿಲ್ಲ ಅಂದರೆ ಸುಬ್ಬುಗೆ ಶ್ರಾವಣಿ ಮೇಲೆ ಪ್ರೀತಿ ಇಲ್ಲ ಅಂತ ಅನಿಸುತ್ತೆ, ಹೇಗಾದರೂ ಮಾಡಿ ಸುಬ್ಬುನ ನಾನೇ ಮದುವೆ ಆಗಬೇಕು ಅಂತ ಈ ಕಡೆ ಶ್ರೀವಲ್ಲಿ ಯೋಚನೆಯನ್ನು ಮಾಡ್ತಿರ್ತಾಳೆ. ಇತ್ತ ವಿಜಯಾಂಬಿಕಾ, ಹೇಗೂ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನ್ ಹಾಕಲಿಲ್ಲ ಅಂತ ಹೇಳಿದ್ರೆ ಆಸ್ತಿ ಎಲ್ಲ ನಮಗೆ ನೋಡ್ಕೊಳ್ಳುತ್ತೆ, ಅದು ಒಳ್ಳೆ ಕೆಲಸನೇ ಆಯಿತು, ಆ ಸುಬ್ಬು ಕರೆಕ್ಟಾಗಿ ಮಾಡಿದ್ದಾನೆ ಅಂತ ಹೇಳಿ ಇತ್ತ ವಿಜಯಾಂಬಿಕಾ ಅಂದ್ಕೊಳ್ತಾಳೆ. ಈ ಕಡೆ ಶ್ರಾವಣಿ, ಈ ಕೆಲಸವನ್ನು ನಾನು ಅತ್ತೆಗೆ ಹೇಳ್ತೀನಿ ಅಂತ ಅಲ್ಲಿಂದ ಶ್ರಾವಣಿ ಹೊರಟೋಗ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸುಬ್ಬು ಜೊತೆ ವಿಶಾಲು ಸೈನ್ ಹಾಕಿಸ್ಕೊಡ್ತಾಳ, ಹಾಗೇನೆ ವಿಜಯಾಂಬಿಕಾ ಮತ್ತು ಶ್ರೀವಲ್ಲಿ ಪ್ಲ್ಯಾನ್ ಫ್ಲಾಪ್ ಆಗುತ್ತಾ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.